ಸಂಡೇನೂ ನಾನು ಬಂದಿದ್ದೀನಿ ಜಿಮ್ಗೆ ಬಿಕಾಸ್ ಆಫ್ ದಿಸ್ ಬಾಯ್. ಈ ನನ್ನ ಮಕ್ಕಳಿಗೆ ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಮಧ್ಯದಲ್ಲಿ ಒಂದು ನಂಬರ್ ಮಿಸ್ ಆಗೋಯ್ತು. ಹೇಳಂಗಿದ್ರೆ ನಾವು ಹೇಳ್ಬೋದು, 50 ವಿಷಯ ನಾವು ಹೇಳ್ಕೊಳ್ಳಲ್ಲ ಅಷ್ಟೇ. ಅದು ಈ ಕಲರ್ ಅಲ್ಲಿ ಬೇರೆ ಡಿಸೈನ್ ಇಲ್ವಾ? ಈ ಡಿಸೈನ್ ಅಲ್ಲಿ ಬೇರೆ ಕಲರ್ ಇಲ್ಲ. ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಸೊ ವೆಲ್ಕಮ್ ಟು ಅಗೇನ್ ಮೈ ಲೈಫ್ ವ್ಲಾಗ್. ನಿಮ್ಗೆ ಎಲ್ರಿಗೂ ಈ ವ್ಲಾಗ್ ನೋಡೋಕ್ಕೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ, ಬಿಕಾಸ್ ಎಲ್ಲರೂ ತುಂಬ ಜನ ಕಮೆಂಟ್ ಮಾಡಿ ಅದೇ ಕೇಳ್ತಾ ಇರ್ತೀರಾ. ಸೊ ಐ ಥಾಟ್ ಲೆಟ್ ಮಿ ಡೂ ಇಟ್. ಸೊ ಸದ್ಯಕ್ಕೆ ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ತಿನ್ಕೊಂಡು ಟೈಮ್ ಆಲ್ರೆಡಿ 1 ಗಂಟೆ ಆಗೋಗಿದೆ. ಇವಾಗ ನಾವಿಬ್ರು ಜಿಮ್ಮಿಗೆ ಹೊರಟಿದ್ದೀವಿ. ಆಲ್ಸೋ ಇವತ್ತು ನಮ್ಮ ಮದುವೆ ಆಗಿ 7 ತಿಂಗಳಾಯಿತು. ಟುಡೇ ಸೆಪ್ಟೆಂಬರ್ 9th. ವಿಡಿಯೋ ಯಾವತ್ತು ಅಪ್ಲೋಡ್ ಆಗೋದು ಗೊತ್ತಿಲ್ಲ, ಸೊ ಜಸ್ಟ್ ರೆಫರೆನ್ಸ್ಗೆ ಡೇಟ್ ಕೊಡ್ತಾ ಇದ್ದೀನಿ. ಸೊ ಜಯಂತ್ ಅವರು ನನ್ನನ್ನು ಈ 7th ಮಂತ್ಲಿ ವರ್ಸರಿಯ ಪ್ರಯುಕ್ತ ಈಸ್ ಟೇಕಿಂಗ್ ಮೀ ಟು ದ ಜಿಮ್ ಬಿಕಾಸ್ ದಟ್ಸ್ ಹಿಸ್ ಫೇವ್ರೆಟ್ ಪ್ಲೇಸ್. ಡಬಲ್ ವರ್ಕೌಟ್ ಮೇಘ್ನಾಗಿ ಇವತ್ತು. ವೈ ಡಬಲ್ ವರ್ಕೌಟ್? ಬಿಕಾಸ್ ಯು ಮಿಸ್ಡ್ ಇಟ್ ಯಸ್ಟರ್ಡೇ. ನಾನೇನೆ ನಮ್ಮಮ್ಮ ಮನೆಗೆ ಹೋಗಿದ್ದೆ, ಸೊ ಮಿಸ್ ಆಗಿದೆ. ಸಂಡೇನೂ ನಾನು ಬಂದಿದ್ದೀನಿ ಜಿಮ್ಗೆ ಬಿಕಾಸ್ ಆಫ್ ದಿಸ್ ಬಾಯ್. ಸಂಡೇನೂ ನನಗೆ ಜಿಮ್ ಮಿಸ್ ಮಾಡೋಕ್ಕೆ ಬಿಟ್ಟಿಲ್ಲ. ಆ್ಯಂಡ್ ನೆನ್ನೆ ಮಿಸ್ ಮಾಡಿಬಿಟ್ಟೆ. ರೆಸ್ಟ್ ಬೇಡವಾ ಬಾಡಿಗೆ? ನೋ ರೆಸ್ಟ್ ಡೇಸ್. ಈ ನನ್ನ ಮಕ್ಕಳಿಗೆ ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಪೋಸ್ ಕೊಡ್ತಿರ್ತಾರೆ. ನೋ ರಿಯಲಿ ಹಾನೆಸ್ಟ್ ಆಗಿ ಹೇಳು. 2 ದಿವಸ ರೆಸ್ಟ್ ಇದೆ. 2 ದಿನ ರೆಸ್ಟ್ ಬೇಡವಾ ಬಾಡಿಗೆ? ಹೇಳಿ ನೀವೇ. ನಿನ್ನೆ ಮಾಡಿದ್ ಬಂಕ್. ನಿನ್ನೆ was third day. ನೆನ್ನೆ ನಾನು ಬಂಕ್ ಮಾಡಿಲ್ಲ, ನಂಗೆ ಕೆಲಸ ಇತ್ತು. ನಾನು ಎಡಿಟಿಂಗ್ ಹೋಗಿದ್ದೆ. ಏನೋ ಎಡಿಟ್ ಮಾಡ್ತೀನಿ ಇಟ್ಕೊಬಿಡಿ, ನನ್ನ ಮದುವೆ ವಿಡಿಯೋ ಎಡಿಟ್ ಮಾಡ್ಸಕ್ಕೆ ಹೋಗ್ತೀನಿ. ವಾವ್ ಅಮೇಜಿಂಗ್. ಇದು ನಂದು ಶೂಸು, ಇದು ಜಯಂತ್ ಅವ್ರ ಶೂಸು. ವಾವ್ ನೈಸ್ ಶೂಸ್. ಜಯಂತ್ ಯಾರು ಕೊಡ್ಸಿದ್ದು? ನನ್ನ ಹೆಂಡತಿ. ಜೋರಾಗಿ ಮಾತಾಡು. ನನ್ನ ಹೆಂಡತಿ. ಗರ್ವದಿಂದ ಹೇಳು ನನ್ನ ಹೆಂಡತಿ ಅಂತ. ಪರವಾಗಿಲ್ಲ. ಮಧ್ಯದಲ್ಲಿ ಒಂದು ನಂಬರ್ ಮಿಸ್ ಆಗೋಯ್ತು. ಏನು ನಾಟಕ ಆಡ್ತಾರೆ ಬರು. ಓಕೆ, ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ಐ ಆಮ್ ನೌ ಡ್ರಿಂಕಿಂಗ್ ಮೈ ಪ್ರೋಟೀನ್ ಶೇಕ್ ಆ್ಯಂಡ್ ಜಯಂತ್ ಇಸ್ ಬ್ಯಾಕ್ ಟು ವರ್ಕ್. ನಾನು ಮಾಡ್ಕೊಟ್ಟಿರ್ತೀನಿ. ನಾನು ಪಾತ್ರೆ ತೊಳೆದೆ. ಹೇಳಂಗಿದ್ರೆ ನಾವು ಹೇಳ್ಬೋದು, 50 ವಿಷಯ ನಾವು ಹೇಳ್ಕೊಳ್ಳಲ್ಲ ಅಷ್ಟೇ. ಅದು ಮಾಡಿದೆ ಇದು ಮಾಡಿದೆ ಅಂತ. ಐ ಡೋಂಟ್ ಲೈಕ್ ಇಟ್ ಗೈಸ್. ಐ ರಿಯಲಿ ಡೋಂಟ್ ಲೈಕ್ ಇಟ್. ನಾನು ಅದು ಮಾಡಿದೆ, ನೀನು ಇದು ಮಾಡಿದೆ. ಶೂಸ್ ಯಾರು ಕೊಡ್ಸಿದ್ರು ಅಂತ ಯಾರು ಹೇಳಿದ್ರು? ಐ ಡೋಂಟ್ ಡೂ ದ್ಯಾಟ್. ಹೆಂಗಿತ್ತು ಇವತ್ತಿನ ವರ್ಕೌಟು? ತುಂಬ ಚೆನ್ನಾಗಿತ್ತು. ಲೈಕ್ ಎಲ್ಲ ಎಕ್ಸಸೈಸು ಪುಷ್ ಮಾಡಿದ್ವಿ. ಸೊ ವೆರಿ ಪ್ರೊಡಕ್ಟಿವ್ ವರ್ಕೌಟ್. 2 ಎಕ್ಸಸೈಸ್ ಮಾಡಿದ್ದು. ಮೇಘ್ನಾ ಏನಂತ ಇದ್ರು, 2 ಹೆಂಗಾಗುತ್ತೆ ಅದು? ಫಸ್ಟ್ 2ನೇ ಎಕ್ಸಸೈಸ್ ಆಗಿದ ತಕ್ಷಣ ಇನ್ನೆಷ್ಟಿದೆ ಆಯ್ತು ಹೋಗೋಣ, ನಾನು ಕಾರ್ಡಿಯೋ ಮಾಡಲ್ಲ, ನಾನು ಇದು ಮಾಡಲ್ಲ. ಅದು ನಾನು ಕೇಳಿಲ್ವಲ್ಲ. ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಯಾಕೆ ಕೊಡ್ತಾ ಇದೆಯಾ? ಐಮ್ ಜಸ್ಟ್ ಟೆಲಿಂಗ್ ಯು. ಆ ಥರ ಅಂದಾಗ ವರ್ಕೌಟ್ ಚೆನ್ನಾಗಿ ಆಗ್ತದೆ ಅಂತ. ಇಟ್ಸ್ ಹಾರ್ಡ್. ಯು ಆರ್ ಪುಷಿಂಗ್ ಯುವರ್ ಸೆಲ್ಫ್ ಮೋರ್ ಅಂತ. ಈಚ್ ಜಿಮ್ ಸೆಷನ್ ಹಂಗೆ ಇರಬೇಕು. ಯು ಹ್ಯಾವ್ ಟು ಪುಷ್ ಇನ್ ಎವ್ರಿ ಎಕ್ಸಸೈಸ್. ಆಯ್ತಾ? ಪ್ರೆಪ್ ಟಾಕ್, ಜಿಮ್ ಟಾಕ್, ಮೋಟಿವೇಶ್ನಲ್ ಟಾಕ್ ವಿತ್ ಮನೋಜ್. ನಿಗೇನು ಅನಿಸ್ತು? ಲವ್ ಇಟ್. ನಂಗೊಂದು ಎಷ್ಟು ಖುಷಿ ಆಯ್ತು ಅಂದರೆ ವರ್ಕೌಟ್ ಮಾಡಿ ಆನಂದ ಬಾಷ್ಪ ಬಂದ್ಬಿಡ್ತು. ವಾಯ್ಸಲ್ಲೇ ಇದೆ ಸರ್ಕಾಸಮ್ ಎಷ್ಟು ಚೆನ್ನಾಗಿ ಎದ್ದು ಕಾಣ್ತಾ ಇದೆ. ನಾನು ಮಾತಾಡೋದೇ ಸರ್ಕಾಸಮ್ ಟೋನಲ್ಲಿ. ವೆರಿ ಗುಡ್ ವರ್ಕೌಟ್. ಥ್ಯಾಂಕ್ಸ್. ವೆಲ್ಕಮ್. ವೈಟ್ ಗೈಸ್, ಇಲ್ಲಿ ನಮ್ಮೂರನ್ನ ನಾವು ಯಾವತ್ತೂ ಬಿಡಬಾರ್ದು. ಎಲ್ಲ ಕಡೆ ನಮ್ಮ RCBನೇ ಇರಲಿ ಅಂತ ನಾವು ನೋಡಿ ಪ್ರೋಟೀನ್ ಶೇಕ್ ಬಾಟ್ಲಲ್ಲೂ RCBದೇ ಇರೋದು ತೊಗೊಂಡಿದ್ದೀವಿ. ಓಕೆ, ಸದ್ಯಕ್ಕೆ ಊಟ ಮಾಡೋಕ್ಕೆ ಬಂದ್ವಿ. ವೆಜೀಸ್ ಅನ್ನ ಸಾರು ಆ್ಯಂಡ್ ವಿ ಹ್ಯಾವ್ ಅ ವೇಯಿಂಗ್ ಮೆಷಿನ್. ಗ್ರಾಮ್ ಲೆಕ್ಕದಲ್ಲಿ ಊಟ ಹಾಕ್ತಾ ಇದ್ದಾರೆ ನಮ್ಮ ಯಜಮಾನ್ರು. ನಿಮ್ಮ ಅಮ್ಮಂಗೆ ಹೇಳ್ಬೇಡ ಬೈಸ್ಕೊಂಡು, ನನ್ನ ಮಗಳಿಗೆ ನೀನು ಗ್ರಾಮ್ ಲೆಕ್ಕದಲ್ಲಿ ಊಟ ಕೊಡ್ತೀಯಪ್ಪ ಅಂತ. ಇದನ್ನು ನಮ್ಮ ಮಮ್ಮಿಗೆ ತೋರ್ಸೋಕ್ಕೆ ವ್ಲಾಗ್ ಮಾಡ್ತಾ ಇದ್ದೆ. ಆ್ಯಂಡ್ ಇವತ್ತು ಪನ್ನೀರ್ ಮಾಡಿಸ್ಕೊಳ್ಳೋದು ಮರ್ತೋಗ್ಬಿಟ್ಟಿದೆ, ಮ್ಯಾರಿನೇಟು. ಹಾಗಾಗಿ ವಿ ಡೋಂಟ್ ಹ್ಯಾವ್ ಪನ್ನೀರ್. ಇಲ್ಲ ಅಂದರೆ ಪನ್ನೀರ್ ಇರ್ತಿತ್ತು ನಮಗೆ, ಬಟ್ ವಿ ಡೋಂಟ್ ಹ್ಯಾವ್ ಪನ್ನೀರ್ ಟುಡೇ. ನನ್ನ ಫೇವ್ರೆಟ್ ವೆಜಿಟೇಬಲ್ ಇದು. ನಿಮ್ದು ಯಾವುದು ಅಂತ ಕಮೆಂಟ್ಸಲ್ಲಿ ನನಗೆ ಹೇಳಿ. ಅಷ್ಟೇ, ಇದು ನಮ್ಮ ಊಟ ಸದ್ಯಕ್ಕೆ. ಆ್ಯಂಡ್ ಸ್ವಲ್ಪ ಕರ್ಡ್ ಇದೆ, ಬೆಳಗ್ಗೆದು ಮೊಸರು ಬಜ್ಜಿ ಇದೆ ತಿಂಡಿಗೆ ಮಾಡಿದ್ದು. ಸೊ ಅದನ್ನು ನಾನು ತಿಂತೀನಿ. ಮೊಸರು ಪ್ರೋಬಯೋಟಿಕ್ಸ್ ವೆರಿ ಗುಡ್. ಸೊ ವಿಲ್ ಈಟ್ ದ್ಯಾಟ್. ಜಿಮ್ಮಿಂದ ಬರ್ತಾ ಎಣ್ಣೆ ಕುಡ್ಕೊಂಡ್ಬಂದ್ವಿ. ಆ್ಯಂಡ್
ಯೂಶ್ವಲಿ ಪನ್ನೀರ್ ಹೆಂಗೆ ಮಾಡ್ತೀವಿ ಅಂದರೆ ನಾವು ಕಂಪ್ಲೀಟ್ ಮ್ಯಾರಿನೇಟ್ ಮಾಡಿಬಿಟ್ಟು ಮೊಸರಲ್ಲಿ ಸಮ್ ಸ್ಪೈಸಸ್ ಹಾಕ್ಬಿಟ್ಟು ಒಂದೇ ಒಂದು ಡ್ರಾಪ್ ಹಿಂಗೆ ಎಣ್ಣೆ ಹಾಕ್ಬಿಟ್ಟು ಫುಲ್ ಮಾಡಿಬಿಟ್ಟು ಅದರಲ್ಲೇ ಎಲ್ಲ ಒಂದು 5-6 ಪೀಸಸ್ ಆಫ್ ಪನ್ನೀರ್ನ ಹಾಗೆ ಸ್ಟವ್ ಲೈಕ್ ಫ್ರೈ ಮಾಡ್ತೀನಿ ಪ್ಯಾನ್ ಮೇಲೆ. ಅಷ್ಟೇ ಸಿಂಪಲ್ ರೆಸಿಪಿ, ಅದನ್ನು ತಿಂತೀನಿ ಅದ್ರ ಜೊತೆ, ಅಷ್ಟೇ ಊಟ. A few moments later. ಓಕೆ, ಸಂಜೆ ಆಗಿದೆ. ನಾವು ಸದ್ಯಕ್ಕೆ ರೆಡಿ ಆಗ್ತಾ ಇದ್ದೀವಿ ಹೊರಗಡೆ ಹೋಗೋಕ್ಕೆ. ಆ್ಯಂಡ್ ನಾವು ಹೋಗ್ಬೇಕು ಅಂದ್ಕೊಂಡಿರೋ ಜಾಗ ಬನ್ನೇರ್ಘಟ್ಟ ರೋಡಲ್ಲಿರೋದು. ಸೊ ಎಷ್ಟು ನಿಮಿಷ ನಮಗೆ? ಒಂದು ಅರ್ಧ ಮುಕ್ಕಾಲು ಗಂಟೆ. ಸೊ ಸ್ವಲ್ಪ ಜಾಸ್ತಿ ಟೈಮೇ ಬೇಕಾಗ್ಬೋದು. ಸೊ ಕೂದಲು ನನಗೆ ಡ್ರೈ ಮಾಡ್ಕೊಳ್ಳೋಕ್ಕೆ ಮನ್ಸು ಬರ್ತಾ ಇಲ್ಲ. ಸೊ ಜಸ್ಟ್ ಗೋನಾ ಲೀವ್ ಇಟ್ ಲೈಕ್ ದಿಸ್. ಇಟ್ಸ್ ಮೈ ಹಸ್ಬೆಂಡ್. ನೋಡುತ್ತಾ ನೋಡುತ್ತಾ ನಿನ್ನನೆ ನೋಡುತ್ತಾ. ಎಲ್ಲರೂ ಹುಡುಗಿ ರೂಮ್ಗಳು ಹಿಂಗೆ ಅನ್ಸುತ್ತೆ. ಲಾಟ್ ಆಫ್ ಪ್ಯಾಕೇಜಸ್ ಆಲ್ವೇಸ್. ಇದು ನನ್ನ ಬಟ್ಟೆಗಳು ಹೊಸದು ಆರ್ಡರ್ ಮಾಡಿದ್ದೆ. ಏನಕ್ಕೆ ಅಂತ ಆದಷ್ಟು ಬೇಗ ಒಂದು ವ್ಲಾಗಲ್ಲಿ ಹೇಳ್ತೀನಿ, ಅಥವಾ ಗೆಸ್ ಮಾಡೋರಿದ್ರೆ ಗೆಸ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಅದು ಟ್ರೈ ಮಾಡಿರೋದು ಆ್ಯಂಡ್ ಎವ್ರಿಥಿಂಗ್. ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್. ಈ ಔಟ್ಫಿಟ್ನ ನೋಡಿರ್ತೀರಾ. ಸೊ ನಾನು ಸೀತಾರಾಮ ಸೀರಿಯಲಲ್ಲಿ ಈ ಔಟ್ಫಿಟ್ನ ಯೂಸ್ ಮಾಡಿದ್ದೀನಿ. ಸೊ ಐ ಆಮ್ ವೇರಿಂಗ್ ದ್ಯಾಟ್. ಫಿಟ್ ಚೆಕ್. ಫಿಟ್ ಚೆಕ್. ಹಿ ಈಸ್ ವೇರಿಂಗ್ ದಿಸ್. ಈ ಡ್ರೆಸ್ ಪಿಕ್ ಮಾಡಿದ ಮೇಘ್ನ ಅವ್ರಿಗೆ ನಂಗೆ ಏನು ಗೊತ್ತಾಗಲ್ಲ. Of course. You're looking fine as wine. I complimented you. Have the basic decency to compliment me back. ಅದು ಅವನ ಭಾಷೆ ಮಾತಾಡಿದ್ದು ಅದೊಂದು ಭಾಷೆ ಏನ್ಲ. Don't trouble the trouble. If you trouble the trouble, trouble troubles you. ನಿಮ್ಮ ಬಗ್ಗೆ ಕಾಂಪ್ಲಿಮೆಂಟ್ ಮಾಡದೇ ಇರೋಕ್ಕಾಗತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ. ಮಾಡದೇ ಇರೋಕ್ಕಾಗತ್ತಾ? ಒಂದ್ಸತಿನೂ ಮಾಡಿಲ್ಲ. It's a given always. You always look pretty. ಏಯ್ ಸಾಕು. ಸೊ ಇಬ್ಬರು ಹೀಗೆ ರೆಡಿ ಆಗ್ತಿದ್ದೀವಿ. ಆ್ಯಂಡ್ ತುಂಬ ಜನ ನನಗೆ ಆಸ್ಟ್ ಮೀ ಅಬೌಟ್ ದ ಲಿಪ್ಸ್ಟಿಕ್ಕು. ನನ್ನ ಮೇಕಪ್ ವ್ಲಾಗಲ್ಲಿ ಯಾವ ಲಿಪ್ಸ್ಟಿಕ್ ಯೂಸ್ ಮಾಡಿದೆ, ಅದ್ರ ಶೇಡ್ ತೋರಿಸಿ ಅಂತೆಲ್ಲ ತುಂಬ ಜನ ಕೇಳ್ತಿದ್ರಿ ಕಾಮೆಂಟ್ಸಲ್ಲಿ. ನಾನು ನೋಡಿದೆ. ಇಟ್ಸ್ ದಿಸ್. ಇದು ಮಾಮಾ ಅರ್ಥದ್ದು ಮಾಯಿಶ್ಚರ್ ಮ್ಯಾಟ್ ಲಾಂಗ್ಸ್ ಲಿಪ್ಸ್ಟಿಕ್. ನಾನು ಇದ್ರ ಲಿಂಕ್ನ ಹಾಕ್ತೀನಿ ಇವಾಗ. ಇಟ್ ಈಸ್ ಇನ್ ದ ಶೇಡ್ ಕಾರ್ನೇಷನ್ ನೂಡ್ 01. ಸೊ ಇದರ ಲಿಂಕ್ನ ನಾನು ನಿಮಗೆ ಈ ವಿಡಿಯೋಲಿ ಅಟ್ಯಾಚ್ ಮಾಡ್ತೀನಿ, ಸೊ ದಟ್ ಯು ಗೈಸ್ ಕ್ಯಾನ್ ಯೂಸ್. ಇಟ್ಸ್ ಅ ವೆರಿ ನೈಸ್ ಲಿಪ್ಸ್ಟಿಕ್. ನಾನು ತುಂಬ ವ್ಲಾಗ್ಸಲ್ಲಿ ಹೇಳಿದ್ದೀನಿ ಆಲ್ರೆಡಿ ಈ ಲಿಪ್ಸ್ಟಿಕ್ ಬಗ್ಗೆ. ನಾನು ಇದನ್ನು ತುಂಬಾ ಯೂಸ್ ಮಾಡ್ತೀನಿ ಅಂತ. ಬಿಕಾಸ್ ಶೂಟಿಂಗಲ್ಲಿ ನನಗೆ ಒಂದು ನೂಡ್ ನ್ಯಾಚುರಲ್ ಶೇಡ್ ಥರ ಬೇಕಿತ್ತು, ವಿಚ್ ಇಸ್ ಸಿಮಿಲರ್ ಟು ಮೈ ಲಿಪ್ ಶೇಡ್. ಸೊ ನಾನು ಇದನ್ನು ಯೂಸ್ ಮಾಡ್ತಿದ್ದೆ. ಸೊ ಸೀತಾರಾಮ ಕಂಪ್ಲೀಟ್ ಶೂಟಿಂಗ್ ನಾನು ಇದೇ ಲಿಪ್ಸ್ಟಿಕ್ ಯೂಸ್ ಮಾಡಿರೋದು. ನಾಟ್ ದಿಸ್, ಬಟ್ ಅಫ್ಕೋರ್ಸ್ ಯು ಅಂಡರ್ಸ್ಟ್ಯಾಂಡ್. ಸೊ ಯಾ, ಸದ್ಯಕ್ಕೆ ಇವತ್ತು ನಾನು ಈ ಶೇಡ್ ಯೂಸ್ ಮಾಡ್ತಿಲ್ಲ. ನಾನು ಬೇರೆ ಶೇಡ್ ಯೂಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. 2 ಹೊಸ ಶೇಡ್ ಲಿಪ್ಸ್ಟಿಕ್ನ ಆರ್ಡರ್ ಮಾಡಿದ್ದೆ. ಸೊ ಪ್ರಾಬ್ಲಮ್ ಗೋನಾ ಟ್ರೈ ಒನ್ ಆಫ್ ದ್ಯಾಟ್ ಆ್ಯಂಡ್ ರೆಡಿ ಆಗಿಬಿಟ್ಟು ಸಿಗ್ತೀನಿ. ಚೂಸ್ ಮಾಡಿ ಮೇಡಮ್. ಎಷ್ಟು ಡಿಫಿಕಲ್ಟ್ ಸಿಚುಯೇಷನ್ ಅಂದರೆ, ಒಂದು ಹುಡುಗಿಗೆ ಚಪ್ಪಲಿ, ಆಕ್ಸೆಸರೀಸು, ಹ್ಯಾಂಡ್ ಬ್ಯಾಗು ಯಾವ್ದು ಮ್ಯಾಚ್ ಮಾಡೋದು ಅನ್ನೋದೇ ಕನ್ಫ್ಯೂಷನು. ನನಗೆ ಹೆಂಗೆ ಯೋಚನೆ ಮಾಡಬೇಕು ಅಂದರೆ, ಇದು ತೊಗೊಂಡ್ರೆ ಇದಕ್ಕೆ ಯಾವ ಚಪ್ಪಲಿ ಮ್ಯಾಚ್ ಆಗುತ್ತೆ ಅಂತ, ಇದು ತೊಗೊಂಡ್ರೆ ಇದಕ್ಕೆ ಯಾವ ಚಪ್ಪಲಿ ಮ್ಯಾಚ್ ಆಗುತ್ತೆ ಅಂತ. ಐ ಹ್ಯಾವ್ ಟು ಥಿಂಕ್ ಎವ್ರಿಥಿಂಗ್. ಈ ಕಲರ್ ಅಲ್ಲಿ ಬೇರೆ ಡಿಸೈನ್ ಇಲ್ವಾ? ಈ ಡಿಸೈನ್ ಅಲ್ಲಿ ಬೇರೆ ಕಲರ್ ಇಲ್ಲ. ಸೊ ಇಯರಿಂಗ್ಸ್ ಐ ಡೋಂಟ್ ವಾಂಟ್ ಟು ಚೇಂಜ್. ಸೊ ಯಾವ್ದು ತಗೊಳ್ಳಿ? ಜಯಂತ್ ಅವ್ರು ಯಾವ್ದು ಹೇಳ್ತಾರೋ ತಗೋತೀನಿ. ವಾಟ್ ಡು ಯು ಥಿಂಕ್? ನಾನೇನು ಹೇಳ್ತಾನೆ ಇಲ್ಲ, ಅವರೇ ಮಾತಾಡ್ಕೊತಾ ಇದ್ದಾರೆ, ಅವರ ಡಿಸಿಷನ್ ತಗೋತಾ ಇದ್ದಾರೆ. ನಿಂಗೆ ಯಾವ್ದು ಇಷ್ಟ ಆಯಿತು? 2 ಚೆನ್ನಾಗಿ. One here. I think this is much better, na? Because this is like ಕರೆಕ್ಟ್, ಚೆನ್ನಾಗಿ. ಇನ್ನೊಂದು ಆಪ್ಷನ್ ತೋರಿಸ್ಬಿಡ್ತೀನಿ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಯಾರ್ಯಾರು ನನ್ನ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ ಬ್ಲಾಗ್ ನೋಡಿಲ್ಲ, ಹೋಗಿ ನೋಡ್ಕೊಂಡ್ ಬನ್ನಿ. ಇದು ಒಂದಿದೆ. ಜಯಂತ್ ಆ್ಯಕ್ಚುಲಿ ಫಸ್ಟ್ ಇದೆ ಪಿಕ್ ಮಾಡಿದ್ದು. ಐ ವಾಸ್ ಲೈಕ್ ಬೇಡ ಜಯಂತ್ ಅಂತ ಹೇಳಿದೆ. ಐ ಥಿಂಕ್ ಐ ಲೈಕ್ ದಿಸ್ ಬೆಟರ್. ಬ್ರೌನ್ ಅಲ್ಲ? ಹೆಂಗೆ ನಾವು ಹೇಳಿದ್ದು ಏನಕ್ಕೆ ಅಂದರೆ ನನ್ನದು ಮ್ಯಾಚ್ ಆಗುತ್ತೆ ಹಾಕೋತ್ತೆ. ಬಟ್ ದಿಸ್ ನಾಟ್ ಮ್ಯಾಚಿಂಗ್ ಯು ಆಲ್ಸೋ. ಇಟ್ಸ್ ಬ್ರೌನ್, ಮರೂನ್. ಓಕೆ, ಐ ಲೈಕ್ ಬ್ರೌನ್. ವೆರಿ ಕ್ಯೂಟ್. ನೋಡಿ, ಇದು ಚಂದ ಇದೆ. ಚಂದ. ಐ ಆಮ್ ಗೋಯಿಂಗ್ ಟು ಕ್ಯಾರಿ ದಿಸ್. ಲವ್ಲಿ. ತಗೋಣ. ಯಾ, ಪಾಪ ಫೈನಲಿ ಒನ್ ಟೈಮ್ ಆಯ್ತು. ಟೈಮ್ ಯಾರಿಂದ ಆಗಿದ್ದಂತ ನಾನು ಮಾತಾಡಿದ್ರೆ ಬಾಸ್ ರೆಡಿಯಾಗಿ ಕೂತ್ಕೊಂಡು 20 ನಿಮಿಷ ಆಯ್ತು. ಇವ್ರಿನ್ನ ರೆಡಿ ಆಗ್ತಾನೆ ಇದ್ದಾರೆ. ಒಂದು ಟೀ ಶರ್ಟು, ಅದು ನಾನು ಪಿಕ್ ಮಾಡಿದ್ದು. ಪ್ಯಾಂಟು, ನೀನು ಪ್ಯಾಂಟ್ ಇಟ್ಕೊಂಡು ಯಾವ್ದಾಕೊಳ್ಳಿ ಪುಟ ಯಾವ್ದಾಕೊಳ್ಳಿ ಅಂತ ನಾನು ಪಿಕ್ ಮಾಡಿದ್ದಕ್ಕೆ. ಐ ಹ್ಯಾವ್ ಟು ಪಿಕ್ ಮೈನ್ ಎವ್ರಿಥಿಂಗ್ ಆ್ಯಂಡ್ ಐ ಹ್ಯಾವ್ ಟು ಗೆಟ್ ರೆಡಿ. ವಾಸ್ತವಾಂಶ ಏನು, ನಾನು ಫಸ್ಟ್ ತಾನೇ ರೆಡಿ ಆಗಿದ್ದು. ಇಲ್ಲ, ನಾನಿನ್ನ ರೆಡಿ ಮಾಡ್ತಿದ್ದು ಅಷ್ಟೇ. ಓಕೆ, ಸೊ ಇದೇ ನಾವು ಬಂದಂಥ ಜಾಗ. ದಿಸ್ ಇಸ್ ಅ ರೆಸ್ಟೋರೆಂಟ್ ಆರ್ ನೋ
ಬೇಸಿಕ್ಲಿ ಆ ಪಬ್ ಅಂತ ಕರಿಬೋದು. ಇದರ ಹೆಸರು ಬಂದು ಮೀಕೋಸ್ ಅಂತ ಕನ್ನಡದಲ್ಲಿ ಬರ್ತಿದ್ದಾರೆ, ಇಂಗ್ಲಿಷ್ ಪ್ರೊನೌನ್ಸ್ ಮಾಡಿದೆ ಮೈಕೋಸ್ ಅಂತಿದೆ. ಸೊ ಬಟ್ ಯು ಕ್ಯಾನ್ ಕಾಲ್ ಇಟ್ ಮೈಕೋಸ್ ಆರ್ ಮೀಕೋಸ್. ಇದಿರೋದು ಬನ್ನರ್ಘಟ್ಟ ರೋಡಲ್ಲಿ. ಆಕ್ಚುಲಿ ನಾನು ಮತ್ತೆ ಜಯಂತ್ ಅವರು ಫಸ್ಟ್ ಟೈಮ್ ಇಲ್ಲಿ ಬರ್ತಿರೋದು ಆ್ಯಂಡ್ ದ ಆಂಬಿಯನ್ಸ್ ಇಸ್ ಸೋ ಪ್ರಿಟಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ದೆನ್ ಈವ್ನಿಂಗಲ್ಲಿ ಬಂದಿದ್ದು ಇನ್ನೊಂದು ಪ್ಲಸ್ ಪಾಯಿಂಟ್ ಆಯಿತು ಅನ್ಸುತ್ತೆ. ಒಳ್ಳೆ ವೈಬ್ ಇತ್ತು, ಒಳ್ಳೆ ಮ್ಯೂಸಿಕ್ಕು. ವೀಕ್ ಡೇ ಆದರೂ ಇಷ್ಟು ಜನ ಇದ್ರು. ಐ ವಾಸ್ ವೆರಿ ಸರ್ಪ್ರೈಸ್. ಸೊ ಐ ರಿಯಲಿ ಲವ್ ಇಟ್. ಬೇಕಾದಂಥ ಫುಡ್ ಎಲ್ಲ ಆರ್ಡರ್ ಮಾಡ್ಕೊಂಡ್ವಿ. ವೆರಿ ನೈಸ್. ಐ ಥಿಂಕ್ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಬರಲಿಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಜೊತೆ ಐ ಡೋಂಟ್ ನೋ, ಐ ವುಡಂಟ್ ರೆಕಮೆಂಡ್, ಬಟ್ ವಿತ್ ಫ್ರೆಂಡ್ಸ್ ಆ್ಯಂಡ್ ಕಸಿನ್ಸ್ ಆಫ್ ಕೋರ್ಸ್ ಐ ವುಡ್. ಓಕೆ, ಸೊ ಈಗಷ್ಟೇ ಊಟ ಮುಗೀತು, ಬಿಲ್ ಎಲ್ಲ ಪೇ ಮಾಡಿ ನಾವು ಹೊರಗೆ ಬಂದ್ವಿ ಮನೆಗೆ ಹೋಗೋಣ ಅಂತ. ಆ್ಯಂಡ್ ವಿ ಡಿಸೈಡೆಡ್ ಟು ಸ್ಟಾಪ್ ಫಾರ್ ಐಸ್ ಕ್ರೀಮ್. You scream ice cream, we all scream for ice cream. ಸೊ ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಒಂದು ಸ್ವಲ್ಪ ಡಯಟ್ ಅನ್ನು ಬಿಟ್ಟು ಆಚೆ ಬಂದು ಹೆಂಗೋ ಚೀಟ್ ಮಾಡ್ತೀವಿ, ಎಲ್ಲ ಜೋರಾಗಿ ಮಾಡೋಣ ಅಂತ. ಆಕ್ಚುಲಿ ಅಷ್ಟೊಂದೇನು ಚೀಟ್ ಮಾಡಿಲ್ಲ ನಾವು, ಬಟ್ ನಾವು ಏನೋ ಚೀಟ್ ಫೀಲ್ ಮಾಡಿಲ್ಲ. ಎಲ್ಲ ಸ್ವಲ್ಪ ರುಚಿಗೆ ಏನ್ ಬೇಕೋ ಒಂದೊಂದ್ಸತಿ ಆಸೆ ಬಂದಾಗ ತಿನ್ಬೇಕು. ಸೊ ಇವಾಗ ಐಸ್ ಕ್ರೀಮ್ ತಿನ್ಬೇಕಂತ ಜಯಂತ್ ಅವ್ರಿಗೆ ಅನಿಸ್ತಿದ್ಯಂತೆ. ಸೊ ಲೆಟ್ಸ್ ಗೋ ಈಟ್ ಸಮ್ ಐಸ್ ಕ್ರೀಮ್. ನಾವು ಬಂದಿದ್ದೀವಿ ಜಯನಗರ್ ಅಲ್ಲಿರುವಂಥ ಮಿಲಾನೋಗೆ. ದಿಸ್ ಇಸ್ ಮೈ ಫೇವ್ರೆಟ್ ಪ್ಲೇಸ್ ಐಸ್ ಕ್ರೀಮ್ ತಿನ್ನೋಕ್ಕೆ. ಆ್ಯಂಡ್ ನನ್ನ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ನಾನು ಒಂದು ಸಾಂಗಲ್ಲಿ ಈ ಪ್ಲೇಸ್ನ ತೋರಿಸಿದ್ದೀವಿ. ಫನ್ ಫ್ಯಾಕ್ಟ್, ನಾನು ಜಯಂತ್ ಫಸ್ಟ್ ಟೈಮ್ ಮೀಟ್ ಮಾಡಿದ ಜಾಗ ಇಲ್ಲಿ. ಹಾಗಾಗಿ ದಿಸ್ ಪ್ಲೇಸ್ ಇಸ್ ವೆರಿ ಸ್ಪೆಷಲ್. ಹಾಗಾಗಿ ನಾವು ಆ ಪ್ರೀ ವೆಡ್ಡಿಂಗ್ ಶೂಟಲ್ಲಿ ತೋರಿಸಿದ್ವಿ. ಹೋಗ್ಬಿಟ್ಟು ಇಲ್ಲಿ ಸಿಗೋದು ಜಿಲಾಟು. ನಾನು ನಿಮಗೆ ತೋರಿಸ್ತೀನಿ ಏನು ಸಿಗುತ್ತೆ, ನಾವೇನು ತೊಗೋತೀವಿ ಅಂತ. ಸೊ ಲೆಟ್ಸ್ ಗೋ. ನಾವು ತೊಗೊಂಡಿರೋದು ಡಾರ್ಕ್ ಚಾಕ್ಲೇಟ್ ಆ್ಯಂಡ್ ಟ್ರಫಲ್ ಫೆರೆರೋ. ಹೆಂಗಿದೆ ಐಸ್ ಕ್ರೀಮ್? ಡಾರ್ಕ್ ಚಾಕ್ಲೇಟ್ ತುಂಬ ಡಾರ್ಕ್ ಆಗಿದೆ, ಏನು ಶಟಲ್ ಆಗಿದೆ. ಅದಕ್ಕೆ ನಾನು ಯಾವಾಗಲೂ ಅದೇ ತೊಗೊಳ್ಳೋದು, ಡಾರ್ಕ್ ಚಾಕ್ಲೇಟ್ ಮತ್ತು ಅದು ಫೆರೆರೋ, ಟ್ರಫಲ್ ಫೆರೆರೋ ಅಂತ. ಐ ಯೂಶ್ವಲಿ ಟೇಕ್ ದ್ಯಾಟ್. ಸೊ ಇಟ್ಕೊಳ್ಳಿ ಒಂದು ನಿಮಿಷ. ಇಟ್ಕೊಳ್ಳಿ ಒಂದು ನಿಮಿಷ. ಇಷ್ಟೆಲ್ಲ ಮರ್ಯಾದೆ ಆಫ್ ಕ್ಯಾಮ್ರಲ್ಲಿ ಕೊಡೋದು. ಸಾರಿ, ಇಟ್ಕೋ. ಡಾರ್ಕ್ ಚಾಕ್ಲೇಟ್ ನನಗೆ ಇಷ್ಟ ಆಗಲ್ಲ, ಜಯಂತ್ಗೆ ಇಷ್ಟ ಆಗುತ್ತೆ. ಜಿಲಾಟೋಸ್ ಆರ್ ಆಕ್ಚುಲಿ ಹೆಲ್ದಿಯರ್ ದೆನ್ ನಾರ್ಮಲ್ ಐಸ್ ಕ್ರೀಮ್. ಹೌದು, ಇದರಲ್ಲಿ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ ಜಿಲಾಟೋಸಲ್ಲಿ. ಸೊ ಹಾಗಾಗಿ ನಾವು ಇದನ್ನು, ಆ್ಯಂಡ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಐಸ್ ಕ್ರೀಮಿಗೆ ಕಂಪೇರ್ ಮಾಡಿದ್ರೆ ಇದ್ರ ಥಿಕ್ನೆಸ್ ಆಗಲಿ ಒಂಥರ ಐಸ್ ಕ್ರೀಮ್ ಅನಿಸುತ್ತೆ, ಬೇರೆದು ಅನ್ಸಲ್ಲ ಐಸ್ ಕ್ರೀಮ್ ಅಂತ. ಸೊ ದಿಸ್ ಇಸ್ ವೆರಿ ಗುಡ್, ನೈಸ್. ನೀವು ಜಯನಗರ್ ಕಡೆ ಬಂದರೆ ಅಥವಾ ಇದು ಇಂದ್ರನಗರಲ್ಲೆಲ್ಲೂ ಇದೆ ಅನಿಸುತ್ತೆ, ಡೂ ಟ್ರೈ ಮಿಲಾನೋ. ಪ್ರಮೋಷನ್ ಮಾಡ್ತಿಲ್ಲ, ಬಟ್ ಜೆನ್ಯೂನಾಗಿ ಐಸ್ ಕ್ರೀಮ್ಸ್ ಚೆನ್ನಾಗಿದೆ. ಸೊ ಟ್ರೈ ಮಾಡಿ ಫ್ಯಾಮಿಲಿ ಜೊತೆ ಬಂದು. ಆ್ಯಂಡ್ ಯಾವಾಗಲೂ ತುಂಬ್ಕೊಂಡಿರುತ್ತೆ. ಸೊ ಯಾ, ಯು ಗೈಸ್ ಕ್ಯಾನ್ ಟ್ರೈ. ಎವ್ರಿ ಡೇ ಡಿಫ್ರೆಂಟ್ ಫ್ಲೇವರ್ಸ್ ಇರುತ್ತೆ. ಒಂದೇ ಫ್ಲೇವರ್ಗೆ ಏನು ಸ್ಟಿಕ್ ಆನ್ ಆಗಲ್ಲ. ಮಾಮೂಲಿ ವೆನಿಲಾ ಈ ಥರದ್ದೊಂದು ಸ್ಟೇಪಲ್ 2-3 ಫ್ಲೇವರ್ ಎವ್ರಿ ಡೇ ಸಿಗ್ಬೋದು ನಿಮಗೆ, ಬಟ್ ಯು ವಿಲ್ ಹ್ಯಾವ್ ವೆರೈಟೀಸ್ ಆಫ್ ಫ್ಲೇವರ್ಸ್ ಎವ್ರಿ ಡೇ. ವಿ ಆರ್ ಬ್ಯಾಕ್ ಹೋಮ್. ಸೊ ಟೈಮ್ ಆಗಿದೆ 11:30 ಆ್ಯಂಡ್ ನಾವು ಬಂದಿದ್ದೀವಿ ಮನೇಲಿ. ನಮ್ಮ ಅತ್ತೆ ಮಾವ ಇಬ್ಬರು ಮಲಗಿಬಿಟ್ಟಿದ್ದಾರೆ. ಇದಾಗಿತ್ತು ನಮ್ಮ ದಿನ. ಐ ಹೋಪ್ ನಿಮ್ಗೆ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ನಮ್ಮ ದಿನ. ಬೇಸಿಕ್ಲಿ ದಿಸ್ ಇಸ್ ನಾಟ್ ಅ ಡೇ. ಇವತ್ತು ಬಿಕಾಸ್ ಆಫ್ ಅ ಸ್ಪೆಷಲ್ ಮೂಮೆಂಟ್ ನಾವು ಹೊರಗಡೆ ಹೋಗಿದ್ವಿ ಊಟಕ್ಕೆ. ಇಲ್ಲಾಂದರೆ ವಿ ಆರ್ ಜಸ್ಟ್ ಎಟ್ ಹೋಮ್. ಜಾಸ್ತಿ ಎಲ್ಲೂ ಹೊರಗೆ ಹೋಗಲ್ಲ. ಇನ್ನಿ ಸ್ಪೆಷಲ್ ಅಕೇಷನ್ಸ್, ಅದು ಮೂವಿ ಎಲ್ಲರೂ ಹೋದರೆ ಅಷ್ಟೇ ಹೋಗ್ತೀವಿ. ಇಲ್ಲಾಂದರೆ ಮನೇಲೇ ಯೂಶ್ವಲಿ ಊಟ ಮಾಡಿಕೊಂಡು ಫಿಲಮ್ ನೋಡ್ಕೊಂಡು ಚಿಲ್ ಮಾಡ್ತೀವಿ. ಸೊ ಐ ಹೋಪ್ ನೀವು ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಸೊ ಸಿ ಯು, ಟೇಕ್ ಕೇರ್, ಬಾಯ್.